ಮಾನವನ ಅಸ್ಥಿಪಂಜರ ಇಲ್ಲಿ ಇದೆಯಲ್ಲ ಇದನ್ನ ತಲೆಬುಡೆ ಅಂತ ಹೇಳ್ತಾರೆ. ತಲೆಬುಡೆ ಇದೆಯಲ್ಲ, ಈ ತಲೆಬುಡೆ ಒಂದೇ ಮೂಳೆ ಅಲ್ಲ, ತಲೆಬುಡೆಯಲ್ಲಿ ಒಟ್ಟು 22 ಮೂಳೆಗಳಿರ್ತವೆ. ನಮ್ಮ ತಲೆಬುಡೆ ಇದೆಯಲ್ಲ, ಅದ್ರಲ್ಲಿ 22 ಮೂಳೆಗಳಿರ್ತವೆ. ಅದ್ಬಿಟ್ರೆ ಇನ್ನ ನೆಕ್ಸ್ಟ್ ಇಲ್ಲಿ ಭುಜದ ಮೂಳೆಗಳು ಇಲ್ಲಿ 3 ಮೂಳೆ ಇರ್ತವೆ. ಭುಜದಲ್ಲಿ ನಮಗೆ 3 ಮೂಳೆ ಇರ್ತವೆ. ಇಲ್ಲೂ ಬಂದ್ರೆ ಇಲ್ಲಿ ಇದು ಸೊಂಟದ ಮೂಳೆಯಲ್ಲಿ ನಮಗೆ 3 ಮೂಳೆಗಳು ಸಿಗ್ತದೆ. ಈಗ ಪಕ್ಕೆಲುಬು ಇದೆ ನೋಡಿ, ಪಕ್ಕೆಲುಬಿನಲ್ಲಿ ನಮಗೆ ಸೂಕ್ಷ್ಮವಾದ ಅಂಗಗಳನ್ನ ರಚನೆ ಮಾಡ್ತಾ ಇದೆ ಪಕ್ಕೆಲುಬು. ಈ ಪಕ್ಕೆಲುಬಲ್ಲಿ ಎಷ್ಟು ಮೂಳೆಗಳಿರ್ತವೆ ಗೊತ್ತಾ? 12 ಜೊತೆ ಮೂಳೆಗಳಿರ್ತವೆ. 12 ಜೊತೆ ಅಂದ್ರೆ 24 ಮೂಳೆಗಳು ಈ ಪಕ್ಕೆಲುಬುಗಳಲ್ಲಿ ಇರ್ತವೆ. ಇದು ಏನನ್ನ ರಚನೆ ಮಾಡ್ತಾ ಇರ್ತದೆ? ನಮಗೆ ಹೃದಯನ, ಶ್ವಾಸಕೋಶನ, ಜಠರ, ಈ ತರ ಸೂಕ್ಷ್ಮವಾದ ನಮ್ಮ ಅಂಗಗಳನ್ನ ರಚನೆ ಮಾಡ್ತಾ ಇರ್ತದೆ. ಇದಾದ್ಮೇಲೆ ಬೆನ್ನುಮೂಳೆ ಕಾಣಿಸ್ತಾ ಇದೆ ಅಲ್ಲಿ. ಬೆನ್ನುಮೂಳೆ ಇಲ್ಲಿಂದ ಇಲ್ಲಿವರೆಗೆ ಇರ್ತದೆ. ಎಷ್ಟು ಬೆನ್ನುಮೂಳೆ? ಒಂದೇ ಮೂಳೆ ಅಲ್ಲ, ಅಲ್ಲಿ ಬೆನ್ನುಮೂಳೆಯಲ್ಲಿ ಒಟ್ಟು 33 ಚಿಕ್ಕ ಮೂಳೆಗಳು ಸೇರ್ಕೊಂಡು ಒಂದು ಬೆನ್ನುಮೂಳೆ ಆಗಿದೆ. ಆಯ್ತಾ? ನಾವು ಯಾವಕ್ಕೆ ಬೆನ್ನುಮೂಳೆ ಇರ್ತವೋ ಅಂತಹ ಪ್ರಾಣಿಗಳನ್ನ ನಾವು ಕಶೇರುಕಗಳು ಅಂತ ಕರಿತೀವಿ. ಕೆಲವು ಜಾಯಿಂಟ್ಗಳು ಮೊದಲೇ ನೋಡಿ, ಕತ್ತು ತಿಂಗ್ ತಿರ್ಸ್ತೀವಲ್ವಾ? ಇಲ್ಲಿ ಕತ್ತು ಹಿಂಗ್ ತಿರ್ಸ್ಬೇಕು ಅಂದ್ರೆ ಇಲ್ಲೊಂದು ಏನಿದ್ರು ಕೀಲುಗಳಿರ್ಬೇಕು, ಕೀಲು ಅಥವಾ ಸಂಧಿಗಳು. ಈ ಕೀಲಿದೆಯಲ್ಲ, ಈ ಕೀಲಿಗೆ ನಾವು ತಿರುಗಾಣಿ ಕೀಲು ಅಂತ ಕರಿತೀವಿ. ನಮ್ಮ ಭುಜ ಎಲ್ಲ ತಿರುಗಿಸಕ್ಕೆ ಸಹಾಯ ಮಾಡ್ತಾರ. ಈ ಕೀಲನ್ನ ಓಲ ಮತ್ತು ಗುಳಿ ಕೀಲು ಅಂತ ಕರಿತೀವಿ. ಇಂಗ್ಲಿಷ್ ಆದ್ರೆ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಅಂತ ಕರಿತೀವಿ. ಈ ಭುಜದಲ್ಲಿ ಇರ್ತದೆ, ಆಮೇಲೆ ಸೊಂಟದಲ್ಲಿ ಇರ್ತದೆ ಕೀಲುಗಳು. ಸೊಂಟ ಮತ್ತು ಭುಜದಲ್ಲಿ ಯಾವ ಕೀಲು ಇರ್ತದೆ ಅಂದ್ರೆ ಗೋಲ, ಗುಳಿ ಕೀಲು ಇರ್ತದೆ. ಓಕೆನಾ? ಅದಾದ್ಮೇಲೆ ನಮ್ಗೆ ಈ ಮಂಡಿ ಈ ಮೊಳಕೆ ಇದೆಯಲ್ಲ, ಮೊಳಕೆಯಲ್ಲಿ ನಮಗೆ ಯಾವ ರೀತಿ ಇರ್ತದೆ ಅಂದ್ರೆ ಯಾವ ಇರ್ತದೆ? ಹಿಂಜ್ ಜಾಯಿಂಟ್ ಅಂತ ಕರಿತೀವಿ, ಬಿಜಗಾರಿ ಕೀಲು ಅಂತ ಕರಿತೀವಿ. ಇವು ಎಲ್ಲಿರ್ತವೆ? ಈ ಮಂಡಿ ಮತ್ತು ಈ ಮೊಳಕೆ ಹತ್ರ ಇರ್ತವೆ. ಈ ರೀತಿ ಕೀಲುಗಳು ನಮ್ಗೆ ಏನು ಸಹಾಯ ಮಾಡ್ತವೆ? ದೇಹದ ಚಲನೆಗೆ ಸಹಾಯ ಮಾಡ್ತವೆ. ಆಯ್ತಾ? ನೋಡಿ, ಇಷ್ಟನ್ನು ತಿಳ್ಕೊಬಹುದು.